ನೀವು ಹೇಳ್ಬೋದು, ನನ್ನ ಮೂಲಕವಾಗಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರ? ನಾನೆಷ್ಟರವನು? ನನಗೆ ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ, ನನ್ನ ಕೈಲಿ ಹಣ ಇಲ್ಲ, ನನ್ನನ್ನು ಯಾರು ಗೌರವಿಸುವುದಿಲ್ಲ ಎಂಬುದಾಗಿ ನೀವು ಹೇಳ್ಬೋದು. ದೇವರು ಇಂದು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರು ನಿಮ್ಮ ಸಂಗಡ ಇರುವಾಗ, ನಿಮ್ಮ ಮೂಲಕವಾಗಿ ದೇವರು ನೀವಿರುವಂಥ ಸ್ಥಳದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಲು ಆತನು ಶಕ್ತನಾಗಿದ್ದಾನೆ. ಹಾಗಾದರೆ ನೀವಿರುವಂಥ ಸ್ಥಳದಲ್ಲಿ ಅನೇಕ ಸಮಸ್ಯೆಗಳಿರಬಹುದು. ದೇವರ ಸಮಸ್ಯೆಗಳನ್ನು 2 ಭಾಗವಾಗಿ ಮಾಡಿ ಅದರ ಮಧ್ಯದಲ್ಲಿ ನಿಮ್ಮನ್ನು ನಡೆಸಲು ಆತನು ಶಕ್ತನಾಗಿದ್ದಾನೆ. ನಿಮ್ಮ ಸ್ಥಿತಿಗತಿಗಳನ್ನು ಬದಲಿಸಲು ದೇವರು ಶಕ್ತನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ನಮ್ಮ ರಕ್ಷಕನು, ಒಡೆಯನು, ಮಹೋನ್ನತನೂ ಆದಂಥ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತಿದ್ದೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ, ದೇವರು ನಿಮ್ಮ ಮೂಲಕ ದೊಡ್ಡ ಕಾರ್ಯಗಳನ್ನು ಮಾಡುವನು. ಹೌದು ಪ್ರಿಯರೇ, ದೇವರು ನಿಮ್ಮ ಮೂಲಕವಾಗಿ ದೊಡ್ಡ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದ್ದಾನೆ. ನೀವು ಹೇಳ್ಬೋದು, ನನ್ನ ಮೂಲಕವಾಗಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರ? ನಾನೆಷ್ಟರವನು? ನನಗೆ ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ, ನನ್ನ ಕೈಲಿ ಹಣ ಇಲ್ಲ, ನನ್ನನ್ನು ಯಾರು ಗೌರವಿಸುವುದಿಲ್ಲ ಎಂಬುದಾಗಿ ನೀವು ಹೇಳ್ಬೋದು. ದೇವರು ಇಂದು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರು ನಿಮ್ಮ ಮೂಲಕವಾಗಿ ದೊಡ್ಡ ಕಾರ್ಯಗಳನ್ನು ಮಾಡಲು ಇಷ್ಟವುಳ್ಳವನಾಗಿದ್ದಾನೆ. ನೋಡ್ರಿ ಪ್ರಿಯರೇ, ವಿಮೋಚನಾ ಕಾಂಡ 3ನೇ ಅಧ್ಯಾಯ 11-12 ವಚನದಲ್ಲಿ ಮೋಶೆ ದೇವರಿಗೆ ಫರೋಹನ ಸನ್ನಿಧಾನಕ್ಕೆ ಹೋಗುವುದಕ್ಕೂ ಇಸ್ರೇಲರನ್ನು ಐಗುಪ್ತ ದೇಶದಿಂದ ಕರಕೊಂಡು ಬರುವುದಕ್ಕೂ ನಾನು ಎಷ್ಟರವನು ಎಂದು ಹೇಳಿದನು. ಅದಕ್ಕೆ ದೇವರು, ನಾನೇ ನಿನ್ನ ಸಂಗಡ ಇರುವೆನು. ನೋಡ್ರಿ ಪ್ರಿಯರೇ, ಮೋಶೆಯನ್ನ ದೇವರು ಕರೆದು ಐಗುಪ್ತ ದೇಶಕ್ಕೆ ಹೋಗಿ ಫರೋಹನ ಬಂಧನದಿಂದ ಇಸ್ರೇಲ್ ಜನರನ್ನು ಬಿಡಿಸಿಕೊಂಡು ಬರಬೇಕೆಂಬುದಾಗಿ ಮೋಶೆಯೊಟ್ಟಿಗೆ ದೇವರು ಮಾತನಾಡುವಾಗ ಮೋಶೆ ಹೇಳ್ತಾ ಇದ್ದಾನೆ, ನಾನೆಷ್ಟರವನು. ಇಂದು ಅನೇಕ ಜನರು ಹೇಳ್ತಾರೆ, ನನ್ನ ಕೈಲಿ ಈ ಕಾರ್ಯವನ್ನು ಯಾವ ರೀತಿ ಮಾಡುವುದು? ನಾನು ದೇವರ ಸೇವೆಯನ್ನು ಮಾಡಲು ಎಷ್ಟರವನು? ದೇವರ ಸುವಾರ್ತೆಯನ್ನು ಹೇಳಲು ಎಷ್ಟರವನು? ದೇವರ ಚಿತ್ತವನ್ನು ಮಾಡಲು ಎಷ್ಟರವನು ಎಂಬುದಾಗಿ ಅನೇಕ ಜನರು ಹೇಳುವುದುಂಟು. ಕರ್ತನಲ್ಲಿ ಪ್ರಿಯರಾದವರೇ, ಪ್ರೀತಿಯುಳ್ಳ ನನ್ನ ಸಹೋದರ, ನನ್ನ ಸಹೋದರಿ, ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವ್ಯಾವ ಪರಿಸ್ಥಿತಿಯಲ್ಲಿದ್ದರೂ ಆ ಪರಿಸ್ಥಿತಿಗಳನ್ನು ಬದಲಿಸಿ ನಿಮ್ಮ ಜೀವಿತದಲ್ಲಿ ಏರಳುವಂಥ ಅದ್ಭುತಗಳನ್ನು ಮಾಡಿ ನಿಮ್ಮ ಮೂಲಕವಾಗಿ ದೊಡ್ಡ ಕಾರ್ಯಗಳನ್ನು ನೀವು ಇರುವಂಥ ಸ್ಥಳದಲ್ಲಿ ಮಾಡಲು ದೇವರು ಶಕ್ತನಾಗಿದ್ದಾನೆ. ದೇವರು ಮೋಶೆಗೆ ಹೇಳ್ತಾ ಇದ್ದಾರೆ, ಅದಕ್ಕೆ ದೇವರು ನಾನೇ ನಿನ್ನ ಸಂಗಡ ಇರುವೆನು ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾದರೆ ದೇವರು ನಿಮ್ಮ ಸಂಗಡ ಬರುವಾಗ, ದೇವರು ನಿಮ್ಮ ಸಂಗಡ ಇರುವಾಗ, ನಿಮ್ಮ ಮೂಲಕವಾಗಿ ದೇವರು ನೀವಿರುವಂಥ ಸ್ಥಳದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಲು ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರಾದವರೇ, ನಿಮ್ಮ ಪರಿಸ್ಥಿತಿಗಳನ್ನು ನೋಡಿ ನೋಡಿ ನೀವು ಕುಗ್ಗಿ ಹೋಗಿರಬಹುದು. ಒಂದು ವೇಳೆ ನಿಮ್ಮ ಕೈಲಿ ಹಣ ಇಲ್ಲದೆ ಇರಬಹುದು, ನಿಮ್ಮನ್ನು ಯಾರು ಗೌರವಿಸದೇ ಇರಬಹುದು, ನೀವಿದನ್ನು ನೋಡಿ ಸೋತು ಹೋಗಿರಬಹುದು. ಇಂದು ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರು ನಿಮ್ಮ ಮೂಲಕವಾಗಿ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ನೀವು ಹೇಳಬೇಕು, ಹೌದು, ಕರ್ತನು ನನ್ನ ಮೂಲಕವಾಗಿ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಯಾಕಂದರೆ ದೇವರು ನನ್ನ ಸಂಗಡ ಇದ್ದಾರೆ.
ನನ್ನ ಮೂಲಕವಾಗಿ ದೊಡ್ಡ ಕಾರ್ಯಗಳನ್ನು ಮಾಡಿ ನಾನು ಇರುವಂಥ ಸ್ಥಳದಲ್ಲಿ ದೇವರನ್ನ ಮಹಿಮೆ ಪಡಿಸಲು ನನ್ನ ಮೂಲಕವಾಗಿ ದೇವರು ಕಾರ್ಯವನ್ನ ಮಾಡ್ತಾರೆ ಎಂಬುದಾಗಿ ನೀವು ನಂಬುವಾಗ ದೇವರ ಶಕ್ತಿ ನಿಮ್ಮ ಮೂಲಕವಾಗಿ ಹೊರಡುತ್ತದೆ. ನಿಮ್ಮ ಮೂಲಕವಾಗಿ ದೇವರು ನೀವು ಇರುವಂತಹ ಸ್ಥಳದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಲು ಇಷ್ಟಪಡುವವನಾಗಿದ್ದಾನೆ, ಶಕ್ತನಾಗಿದ್ದಾನೆ. ನೋಡ್ರಿ ಪ್ರಿಯರೇ, ವಿಮೋಚನಾ ಕಾಂಡ 14ನೇ ಅಧ್ಯಾಯ 15ರಿಂದ 16ನೇ ವಚನದಲ್ಲಿ, ಆಗ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ನನಗೆ ಮೊರೆ ಇಡುವುದೇನು? ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು, ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚಿ ಅದನ್ನು ವಿಭಾಗಿಸು. ಆಗ ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು ಎಂಬುದಾಗಿ ದೇವರು ಮೋಶೆಗೆ ಹೇಳ್ತಾ ಇದ್ದಾರೆ. ನಾನೆಷ್ಟರವನು ಎಂಬುದಾಗಿ ಹೇಳಿದಂಥ ಮೋಶೆಯನ್ನ ಉಪಯೋಗಿಸಿ ಐಗುಪ್ತ ದೇಶದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿ ಫರೋಹನ ಬಂಧನದಿಂದ ಇಸ್ರೇಲ್ ಜನರನ್ನ ಬಿಡಿಸಿಕೊಂಡು ಬರುವಂತೆ ಮೋಶೆಯ ಮೂಲಕವಾಗಿ ಅನೇಕ ಕಾರ್ಯಗಳನ್ನು ಮಾಡಿ ದೇವರು ಬಿಡಿಸಿಕೊಂಡು ಬಂದರು. ಈ ಸಮಯದಲ್ಲಿ ಅವರಿಗೆ ಕೆಂಪು ಸಮುದ್ರ ಅವರಿಗೆ ಅಡ್ಡವಾಗಿರುವಾಗ ದೇವರು ಮೋಶೆಗೆ ಹೇಳ್ತಾ ಇದ್ದಾರೆ, ಆ ಕೆಂಪು ಸಮುದ್ರವನ್ನ ವಿಭಾಗಿಸು ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮೋಶೆಯ ಮೂಲಕವಾಗಿ ದೊಡ್ಡ ಕಾರ್ಯಗಳನ್ನು ದೇವರು ಮಾಡ್ತಾ ಇದ್ದಾರೆ. ಆ ಸಮುದ್ರವನ್ನ 2 ಭಾಗವಾಗಿ ಮಾಡ್ತಾ ಇದ್ದಾರೆ. ದೇವರು ಮೋಶೆಗೆ ಹೇಳ್ತಾ ಇದ್ದಾರೆ, ನೀನು ನನಗೆ ಮೊರೆ ಇಡುವುದೇನು? ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು, ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚಿ ಅದನ್ನು ವಿಭಾಗಿಸು. ನೋಡಿದ್ರ, ನಾನೆಷ್ಟರವನು ಎಂಬುದಾಗಿ ಹೇಳಿದಂತ ಮೋಶೆಯನ್ನ ದೇವರು ಉಪಯೋಗಿಸ್ತಿದ್ದಾರೆ. ಮೋಶೆಯ ಮೂಲಕ ದೊಡ್ಡ ಕಾರ್ಯಗಳನ್ನ ಮಾಡಿದರು. ಸಮುದ್ರ 2 ಭಾಗವಾಯಿತು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ನಿಮ್ಮ ಪರಿಸ್ಥಿತಿಯನ್ನು ನೋಡಿ ನೋಡಿ ಸೋತು ಹೋಗಿದ್ದೀರೋ? ನಿಮ್ಮ ಸ್ಥಿತಿಗತಿಗಳನ್ನು ನೋಡಿ ನೋಡಿ ಸೋತು ಹೋಗಿದ್ದೀರೋ? ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರು ನಿಮ್ಮ ಮೂಲಕವಾಗಿ ನೀವು ಇರುವಂಥ ಸ್ಥಳದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಲು ಆತನು ಶಕ್ತನಾಗಿದ್ದಾನೆ. ಮೋಶೆಯನ್ನು ಉಪಯೋಗಿಸಿ ದೊಡ್ಡ ಕಾರ್ಯವನ್ನು ಮಾಡಿದರು. ದೇವರು ಮೋಶೆಯನ್ನ ಉಪಯೋಗಿಸಿ ಸಮುದ್ರವನ್ನು 2 ಭಾಗವಾಗಿ ಮಾಡಿ ಇಸ್ರೇಲ್ ಜನರನ್ನು ಒಣನೆಲದಲ್ಲಿ ನಡೆಸಿದರು. ಅದೇ ರೀತಿಯಾಗಿ ನಿಮ್ಮನ್ನ ದೇವರು ಉಪಯೋಗಿಸಿ ನೀವಿರುವಂಥ ಸ್ಥಳದಲ್ಲಿ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿ ದೇವರು ಮಹಿಮೆ ಹೊಂದಲು ಇಷ್ಟವುಳ್ಳವನಾಗಿದ್ದಾನೆ. ಈ ವಾಕ್ಯವನ್ನ ಕೇಳಿಸಿಕೊಳ್ಳುತ್ತಿರುವಂತ ನನ್ನ ಸಹೋದರ, ನನ್ನ ಸಹೋದರಿ, ಪ್ರೀತಿಯುಳ್ಳ ದೇವ ಜನರೇ, ಪ್ರೀತಿಯುಳ್ಳ ದೇವರ ಸೇವಕರೇ, ನಿಮ್ಮ ಜೀವಿತದಲ್ಲಿ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುವಾಗ ನೀವು ಇರುವಂಥ ಸ್ಥಳದಲ್ಲಿ ದೇವರ ಘನವುಳ್ಳ ನಾಮ ಮಹಿಮೆ ಆಗ್ತದೆ. ಆ ಭಾಗದಲ್ಲಿರುವಂಥ ಜನರು ಯೇಸುವೇ ಸತ್ಯ ದೇವರು ಎಂಬುದಾಗಿ ತಿಳಿದುಕೊಳ್ಳಲಿಕ್ಕಾಗುವಂತೆ, ಯೇಸು ಕ್ರಿಸ್ತನು ಮಹೋನ್ನತನೆಂಬುದಾಗಿ ತಿಳಿದುಕೊಳ್ಳಲಿಕ್ಕಾಗುವಂತೆ ನಿಮ್ಮ ಮೂಲಕವಾಗಿ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಲು ಆತನು ಇಷ್ಟವುಳ್ಳವನಾಗಿದ್ದಾನೆ. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೋಡ್ರಿ ಪ್ರಿಯರೇ, ವಿಮೋಚನಾ ಕಾಂಡ 14ನೇ ಅಧ್ಯಾಯ 21ರಿಂದ 22 ವಚನದಲ್ಲಿ, ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಯೆಹೋವನು ಆ ರಾತ್ರಿಯೆಲ್ಲ ಮೂಡಣ ದಿಕ್ಕಿನಿಂದ ಬಲವಾದ ಬೆರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಗೆ ನೂಕಿ ಅದರ ತಳದಲ್ಲಿ ಒಣನೆಲವು ಕಾಣಿಸುವಂತೆ ಮಾಡಿದನು. ನೀರು ವಿಭಾಗವಾಯಿತು. ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣನೆಲದಲ್ಲಿ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆಗಳಲ್ಲಿ ಗೋಡೆಯಂತೆ ನಿಂತಿತ್ತು ಎಂಬುದಾಗಿ ನೋಡುತ್ತೇವೆ. ಈ ವಾಕ್ಯವನ್ನು ಗಮನಿಸಿ ನೋಡ್ರಿ. ದೇವರು ಒಬ್ಬ ಮನುಷ್ಯನನ್ನ ಉಪಯೋಗಿಸಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಲು ಇಷ್ಟವುಳ್ಳವನಾಗಿದ್ದಾನೆ. ಮೋಶೆ
ಸಮುದ್ರದ ಕಡೆಗೆ ಆ ಕೋಲನ್ನ ಚಾಚುವ ಸಮಯದಲ್ಲಿ ದೇವರು ಒಂದು ದೊಡ್ಡ ಅದ್ಭುತವನ್ನ ಮಾಡಿದರು. ಆ ಸಮುದ್ರವನ್ನ 2 ಭಾಗವಾಗಿ ಮಾಡಿದರು. ಯಾರ ಮೂಲಕವಾಗಿ? ಮೋಶೆಯ ಮೂಲಕವಾಗಿ. ವಾಕ್ಯದಲ್ಲಿ ನೋಡ್ತೇವೆ, ಇಸ್ರೇಲ್ ಜನರು ಆ ಸಮುದ್ರದ ಮಧ್ಯದಲ್ಲಿ ಒಣ ನೆಲದಲ್ಲಿ ನಡೆದು ಆ ಸಮುದ್ರವನ್ನ ದಾಟಿದರೆಂಬುದಾಗಿ ನೋಡುತ್ತೇವೆ. ಈ ವಾಕ್ಯವನ್ನ ಗಮನಿಸಿ ನೋಡ್ರಿ. ದೇವರ ಕೈಯಲ್ಲಿ ಆಗದ ಕಾರ್ಯ ಒಂದೂ ಇಲ್ಲ. ಇಲ್ಲಿ ನೋಡ್ಬೇಕಾದ್ರೆ ಅವರ ಬಲಗಡೆ ಎಡಗಡೆಯಲ್ಲಿ ನೀರು ಗೋಡೆಯಂತೆ ನಿಂತಿತೆಂಬುದಾಗಿ ನೋಡುತ್ತೇವೆ. ಹಾಗಾದ್ರೆ ನೀವಿರುವಂತಹ ಸ್ಥಳದಲ್ಲಿ ಅನೇಕ ಸಮಸ್ಯೆಗಳಿರಬಹುದು. ದೇವರ ಸಮಸ್ಯೆಗಳನ್ನು 2 ಭಾಗವಾಗಿ ಮಾಡಿ ಅದರ ಮಧ್ಯದಲ್ಲಿ ನಿಮ್ಮನ್ನು ನಡೆಸಲು ಆತನು ಶಕ್ತನಾಗಿದ್ದಾನೆ. ಒಂದು ವೇಳೆ ನಿಮ್ಮ ಬಲಗಡೆ ಎಡಗಡೆ ಸಮಸ್ಯೆಗಳಿರಬಹುದು, ಆದರೆ ನಿಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. ನಿಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. ಯಾಕಂದ್ರೆ ದೇವರು ನಿಮ್ಮ ಸಂಗಡ ಇದ್ದು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಲು ಆತನು ಇಷ್ಟವುಳ್ಳವನಾಗಿದ್ದಾನೆ, ಶಕ್ತನಾಗಿದ್ದಾನೆ. ನೀವು ನಂಬಬೇಕು. ಹೌದು, ದೇವರು ನನ್ನ ಮೂಲಕವಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ ಎಂಬುದಾಗಿ ನೀವು ನಂಬುವಾಗ, ದೇವರೇ, ನಾನಿರುವಂಥ ಸ್ಥಳದಲ್ಲಿ, ಈ ಪ್ರದೇಶದಲ್ಲಿ ನನ್ನ ಮೂಲಕವಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿ ನೀವು ಮಹಿಮೆ ಹೊಂದಿರಿ. ಇದರ ಮೂಲಕವಾಗಿ ಸಾವಿರಾರು ಜನರು ರಕ್ಷಣೆ ಹೊಂದಲಿ, ನಿನ್ನ ಶಕ್ತಿ ಪ್ರಕಟವಾಗಲಿ, ನನ್ನನ್ನು ನಿನ್ನ ಸಾಧನವಾಗಿ ಉಪಯೋಗಿಸಿರಿ ಎಂಬುದಾಗಿ ನಿಮ್ಮನ್ನು ಒಪ್ಪಿಸಿ ಕೊಡುವಾಗ ದೇವರು ನಿಮ್ಮ ಮೂಲಕವಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೆ. ಕರ್ತನಲ್ಲಿ ಪ್ರಿಯರಾದವರೇ, ಪ್ರೀತಿಯುಳ್ಳ ನನ್ನ ಸಹೋದರ, ನನ್ನ ಸಹೋದರಿ, ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ನೀವಿರಬಹುದು, ಹೋರಾಟದ ಮಧ್ಯದಲ್ಲಿ ನೀವಿರಬಹುದು, ನಾನು ಎಷ್ಟರವನು ಎಂಬುದಾಗಿ ನೀವು ಹೇಳಬಹುದು. ಆದರೆ ದೇವರಿಂದು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು, ನಿಮ್ಮ ಹೋರಾಟದಿಂದ ಬಿಡುಗಡೆ ಕೊಟ್ಟು, ನಿಮ್ಮ ಪರಿಸ್ಥಿತಿಗಳನ್ನು ಬದಲಿಸಿ ನಿಮ್ಮ ಮೂಲಕವಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿ ಆತನು ಮಹಿಮೆ ಹೊಂದಲು ಇಷ್ಟವುಳ್ಳವನಾಗಿದ್ದಾನೆ. ನೋಡ್ರಿ ಪ್ರಿಯರೇ, ಕೀರ್ತನೆಗಳ ಪುಸ್ತಕ 77ನೇ ಅಧ್ಯಾಯ 13ರಿಂದ 14 ವಚನದಲ್ಲಿ, ದೇವರೇ, ನಿನ್ನ ಮಾರ್ಗವು ಪರಿಶುದ್ಧವಾದದ್ದು, ನಮ್ಮ ದೇವರಂತೆ ಮಹತ್ವವುಳ್ಳ ದೇವರು ಯಾರು? ಅದ್ಭುತಗಳನ್ನು ನಡೆಸುವ ದೇವರು ನೀನೇ, ಜನಾಂಗಗಳಲ್ಲಿ ಪರಾಕ್ರಮವನ್ನು ತೋರ್ಪಡಿಸಿದ್ದಿ ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ. ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ಜನಾಂಗಗಳಲ್ಲಿ ನಿನ್ನ ಪರಾಕ್ರಮವನ್ನು ತೋರ್ಪಡಿಸಿದ್ದಿ ಎಂಬುದಾಗಿ ಇಲ್ಲಿ ಕೀರ್ತನೆಗಾರ ರಚನೆ ಮಾಡ್ತಾನೆ. ಅದ್ಭುತಗಳು ನಡೆಸುವ ದೇವರು ನೀನೇ. ದೇವರು ಅದ್ಭುತಗಳು ನಡೆಸುವ ದೇವರು, ಜನಾಂಗಗಳಲ್ಲಿ ಪರಾಕ್ರಮವನ್ನು ತೋರಿಸುವ ದೇವರು. ದೇವರು ಪರಾಕ್ರಮಗಳನ್ನು, ಅದ್ಭುತಗಳನ್ನು ನಿಮ್ಮ ಮೂಲಕವಾಗಿ ಮಾಡಲು ಇಷ್ಟವುಳ್ಳವನಾಗಿದ್ದಾನೆ. ಆತನ ಶಕ್ತಿ ನಿಮ್ಮ ಮೂಲಕವಾಗಿ ಪ್ರಕಟವಾಗಬೇಕೆಂಬುದಾಗಿ ದೇವರು ಅದನ್ನು ನೋಡ್ತಿದ್ದಾರೆ. ನೀವು ನಿಮ್ಮ ಪರಿಸ್ಥಿತಿಯನ್ನು ನೋಡುತ್ತಾ, ನಿಮ್ಮ ಸ್ಥಿತಿಗತಿಗಳನ್ನು ನೋಡುತ್ತಾ ನೀವು ಚಿಂತೆ ಮಾಡ್ತಿರಬಹುದು. ನಿಮ್ಮ ಸ್ಥಿತಿಗತಿಗಳನ್ನು ಬದಲಿಸಲು ದೇವರು ಶಕ್ತನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರಾದವರೇ, ಪ್ರೀತಿಯುಳ್ಳ ದೇವ ಜನರೇ, ಪ್ರೀತಿಯುಳ್ಳ ದೇವರ ಸೇವಕರೇ, ಗಮನಿಸಿರಿ. ದೇವರು ನಿಮ್ಮ ಮೂಲಕವಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಲು ಆತನು ತೀರ್ಮಾನ ಮಾಡಿದ್ದಾನೆ. ನೀವು ಒಪ್ಪಿಸಿ ಕೊಡುವಾಗ, ನೀವು ಯೋಚನೆ ಮಾಡೋದಕ್ಕಿಂತಲೂ ಅಧಿಕವಾದ ಅದ್ಭುತಗಳ ನಿಮ್ಮ ಮೂಲಕವಾಗಿ ಮಾಡಿ ತನ್ನ ಶಕ್ತಿಯನ್ನ ನಿಮ್ಮ ಮೂಲಕ ಪ್ರಕಟಿಸುತ್ತಾನೆ. ಆ ಸಮಯದಲ್ಲಿ ಆ ಭಾಗದಲ್ಲಿರುವಂತಹ ಜನರು ಇವರ ದೇವರು ಎಷ್ಟು ಮಹೋನ್ನತನೆಂಬುದಾಗಿ ತಿಳ್ಕೊಳ್ಳಿಕ್ಕಾಗುವಂತೆ ಅನೇಕ ಜನ ರಕ್ಷಣೆ ಹೊಂದಿ ದೇವರ ರಾಜ್ಯದೊಳಗೆ ಸೇರಲು ನಿಮ್ಮನ್ನ ಸಾಧನವಾಗಿ ಉಪಯೋಗಿಸಲು ಆತನು ಇಷ್ಟವುಳ್ಳವನಾಗಿದ್ದಾನೆ. ನೀವು ಒಪ್ಪಿಸಿಕೊಟ್ಟು, ದೇವರೇ, ನನ್ನ ಮೂಲಕವಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿ ನೀವು ಮಹಿಮೆ ಹೊಂದಿರಿ, ನನ್ನನ್ನು ಸಮರ್ಪಣೆ ಮಾಡ್ತೇನೆ ಎಂಬುದಾಗಿ ಹೇಳುವಾಗ ದೇವರು ನಿಮ್ಮ ಪರಿಸ್ಥಿತಿಗಳನ್ನು ಬದಲಿಸಿ, ನಿಮ್ಮ ಸ್ಥಿತಿಗತಿಗಳನ್ನು ಬದಲಿಸಿ, ನಿಮ್ಮನ್ನು ಆಶೀರ್ವದಿಸಿ ಮಾತ್ರವಲ್ಲದೆ ನಿಮ್ಮ ಮೂಲಕವಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿ ಆತನು ಮಹಿಮೆ ಹೊಂದಲು ಇಷ್ಟವುಳ್ಳವನಾಗಿದ್ದಾನೆ.
ನೀವು ಒಪ್ಪಿಸಿ ಕೊಡುವುದಾದರೆ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಬನ್ನಿ ಪ್ರಿಯರೇ, ನೀವು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಮೂಲಕ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ದೇವರು ನಿಮ್ಮ ಮೂಲಕವಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುವನೆಂಬುದಾಗಿ ನಾವು ಧ್ಯಾನ ಮಾಡಿದೆವು. ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಒಪ್ಪಿಸಿಕೊಟ್ಟು, ದೇವರೇ ನನ್ನ ಮೂಲಕವಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಲು ನೀನು ಶಕ್ತನಾಗಿದ್ದಿ, ಅದನ್ನು ನಂಬುತ್ತೇನೆ. ಯಾವ ರೀತಿ ಮೋಶೆಯ ಮೂಲಕ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿ ನೀವು ಮಹಿಮೆ ಹೊಂದಿದ್ದೀರೋ, ಅದೇ ರೀತಿಯಲ್ಲಿ ನನ್ನ ಮೂಲಕವಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿ ನೀವು ಮಹಿಮೆ ಹೊಂದಿರಿ ಎಂಬುದಾಗಿ ಎಷ್ಟು ಜನರು ಸಮರ್ಪಣೆ ಮಾಡ್ತಿದ್ದಾರೋ ಅವರೆಲ್ಲರ ಮೇಲೆ ನಿನ್ನ ಜೀವ ಇಳಿದು ಬರಲಿ ಸ್ವಾಮಿ, ನಿನ್ನ ಪ್ರಸನ್ನತೆ ಇಳಿದು ಬರಲಿ, ಪರಿಶುದ್ಧಾತ್ಮರ ಅಭಿಷೇಕ ಅವರ ಮೇಲೆ ಇಳಿದು ಬರಲಿ ಸ್ವಾಮಿ. ಅವರು ಇರುವಂಥ ಸ್ಥಳದಲ್ಲಿ ಅವ್ರನ್ನ ಉಪಯೋಗಿಸಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿ ನೀವು ಮಹಿಮೆ ಹೊಂದಿರಿ. ಅವರ ಪರಿಸ್ಥಿತಿಗಳು ಬದಲಾವಣೆ ಆಗಲಿ, ಅವರ ಸ್ಥಿತಿಗತಿಗಳು ಯೇಸುವಿನ ನಾಮದಲ್ಲಿ ಬದಲಾವಣೆ ಆಗಲಿ. ಜೀವಿತದಲ್ಲಿ ಸ್ವಾಮಿ ಹೇಳುವಂಥ ಆಶೀರ್ವಾದವನ್ನು ಯೇಸಪ್ಪ ನಿನ್ನ ನಾಮದಲ್ಲಿ ಹೊಂದಿಕೊಳ್ಳಿಕ್ಕಾಗುವಂತೆ ಅವರ ಮೂಲಕ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿ ಮಹಿಮೆ ಹೊಂದಿರಿ. ಅದನ್ನು ಈಗಲೇ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ ಒಬ್ಬೊಬ್ಬರನ್ನ ಮುಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಜೀವಳ ವಾಕ್ಯ ಜೀವಿತದಲ್ಲಿ 100% ಕಾರ್ಯ ಮಾಡಲಿ. ಆ ರೀತಿ ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಯೇಸು ನಾಮದಲ್ಲಿ ದೀನ ತಿಂದಲು ತಾಳ್ಮೆದಲು ಬೇಡಿ ಹೊಂದಿದ್ದೇವೆ ನಮ್ಮ ಜೀವುಳ್ಳ ತಂದೆಯೇ, ಆಮೇನ್ ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನು ಕೇಳಿಸಿಕೊಳ್ತೀರಿ. ಮರಿಬೇಡ್ರಿ, ದೇವರು ನಿಮ್ಮ ಮೂಲಕವಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಲು ಇಷ್ಟವುಳ್ಳವನಾಗಿದ್ದಾನೆ. ನಿಮ್ಮನ್ನು ಸಮರ್ಪಣೆ ಮಾಡಿ ಯಾವ ರೀತಿ ಮೋಶೆಯನ್ನು ಉಪಯೋಗಿಸಿದ್ದೀರೋ, ಮೋಶೆಯ ಮೂಲಕವಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿ ನೀವು ಮಹಿಮೆ ಹೊಂದಿದ್ದೀರೋ, ಅದೇ ರೀತಿಯಲ್ಲಿ ನನ್ನ ಮೂಲಕವಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿ ನೀವು ಮಹಿಮೆ ಹೊಂದಿರಿ ಎಂಬುದಾಗಿ ಸಮರ್ಪಣೆ ಮಾಡುವಾಗ ದೇವರು ನಿಮ್ಮ ಮೂಲಕವಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿ ಮಹಿಮೆ ಹೊಂದುತ್ತಾನೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.